ಇವತ್ತು ನಾವು ಹೋಗ್ತಿರುವಂಥದ್ದು ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ದೇವಸ್ಥಾನವಾದ ಮಧೂರು ಶ್ರೀ ಮದರಂತೇಶ್ವರ ಹಾಗೂ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ. ದೂರ ಹೊರಟದಲ್ಲ ಒಬ್ಬನೇ ತಂದೆ ತಂದೆ ನಿಜ ಉಯಿರೈ பார்க்கையிலே கிடைத்த தனிமையினை கற்று தந்த காதல் வழி போனதே கூறும் நல்ல நல்ல தளங்கள் எல்லாம் உன்னை கூட்டிக் கொண்டு கை போர்த்தி கொண்டு இதை சேர்த்து வைத்த நல்ல இடங்களை நாம் தேடி தேடி போவோம். ಕಾಸರಗೋಡಿಗೆ ಎತ್ತಿದ್ದೇವೆ. ಇನ್ನು ಇಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ನಾವು ಮಧುರು ಬಸ್ ಹಿಡಿದು ಮಧುರಿಗೆ ಹೋಗಬೇಕಾಗ್ತದೆ. ನಾವು ಇದು ಇಲ್ಲಿ ಕೆಲಸ ಆಗ್ತದೆ ಈಗ. ಹಾಗೆ ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗುವ. ಮಧುರು ಹೋಗ್ತದಲ್ಲ, ಮಧುರು ಹೋಗ್ತದೆ. வந்தாலும் மிதமாக இணைப்பாயா திக்கு முக்கு ஆடி போகின்றே. ಮಧುರು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಮಧುರು ದೇವಸ್ಥಾನದ ಹತ್ತಿರದವರೆಗೆ ಇರಲಿಲ್ಲ, ಆದರೂ ಇಲ್ಲಿ ಹತ್ತಿರದ ದಾರಿಯವರೆಗೆ ಬಿಡ್ತಾರೆ. ನಾನು ಮತ್ತು ಇದ್ರು ಬಂದಿದ್ದೇನೆ. ಹಾಗೆ ಇಲ್ಲಿ ಸ್ವಯಂ ಸೇವಕರು ಕೂಡ ತುಂಬ ಅಚ್ಚುಕಟ್ಟಾಗಿ ಅಲ್ಲಿ ಸುಮಾರು 2 ಕಿಲೋಮೀಟರ್ ತಾನೇ ಕೆಲಸ ಮಾಡ್ತಿದ್ದಾರೆ. ಮಧುರು ದೇವಸ್ಥಾನದಿಂದ 500 ಮೀಟರ್ ದೂರದಲ್ಲಿರುವ ದಾರಿಯಲ್ಲಿ ನಮ್ಮನ್ನು ನಿಲ್ಲಿಸಿದರು. ಅಲ್ಲಿಂದ ನಾನು ಮತ್ತು ವಿಖ್ಯಾತ್ ಸಾಗ್ತಾ ಬಂದೆವು. ಅಲ್ಲಿಯ ಸ್ವಚ್ಛತೆ, ಅಲ್ಲಿಯ ವ್ಯವಸ್ಥೆ ನೋಡಿ ನಾವೇ ಬೆರಗಾದ್ವಿ. ಹಾಗೆ ಮುಂದೆ ಸಾಗಿದಂತೆ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ನೀರು ಎಲ್ಲರಿಗೆ ನೀರು ಒದಗಿಸುವಂತಹ ಸೇವೆ ಮಾಡ್ತಾಯಿದ್ರು. ಹಾಗೆ ಅವರೊಟ್ಟಿಗೆ ಮಾತಾಡುವಂತೇಳಿ ಹೋದೆವು. ಇಲ್ಲಿ ನೋಡಿ, ಬರುವ ಭಕ್ತಾದಿಗಳಿಗೆ ಅಚ್ಚುಕಟ್ಟಾದ ನೀರಿನ ವ್ಯವಸ್ಥೆ ಭಾರತೀಯ ಮಜ್ದೂರ್ ಸೇವಾ ಕೇಂದ್ರ ಇದರಿಂದ ನಡೀತದೆ. ಇಲ್ಲಿ ನೋಡಿ, ಅಚ್ಚುಕಟ್ಟಾದಂತಹ ನೀರಿನ ವ್ಯವಸ್ಥೆ. ಬರುವ ಎಲ್ಲ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಇಲ್ಲಿ. ಸರ್, ಎಷ್ಟು ಸಮಯದಿಂದ ಕೆಲಸ ಮಾಡ್ತಿದ್ದೀರಿ? ಸುಮಾರು. ನಮಸ್ತೆ. ಮಜ್ದೂರ್ ಸಂಘದಿಂದ ಭಾರತೀಯ ಮಜ್ದೂರ್ ಸಂಘ ಅದರ ಹೊಟ್ಟೆ ಕೊಡೋದು. ಹಾಗೆ ತುಂಬ ಕೆಲಸ ನಡೀತಾ ಇದೆ ಹಾಗಾದರೆ. ದೇವರ ಪುಣ್ಯ ಅಲ್ವಾ? ಹೌದು.
ಹೀಗೆ ನಾನು ಮತ್ತು ವಿಖ್ಯಾತ್ ಮುಂದೆ ಸಾಗಿದ್ವಿ. ಸಾಗುತ್ತಿದ್ದಂತೆ ಕೇಸರಿಯಿಂದ ಅಲಂಕೃತವಾದಂತಹ ದಾರಿ ಮನವನ್ನು ತಂಪುಗೊಳಿಸಿತು. ಸುಮಾರು 2,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ನಾವು ಮಧುರ ದೇವಸ್ಥಾನದ ಎದುರು ಭಾಗದಲ್ಲಿದ್ದೇವೆ. ಈಗ ಮಧುರ ದೇವಸ್ಥಾನದ ಎದುರು ಭಾಗದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ. ಹೀಗೆ ವೈಭವಿಸುತ್ತಿರುವ ರಾಜಗೋಪುರ ಮನಸ್ಸನ್ನು ಇನ್ನಷ್ಟು ಉತ್ಸಾಹಗೊಳಿಸಿತು. ನಾವು ಹೋದ ಸಮಯದಲ್ಲಿ ಜನದಟ್ಟಣೆಗೆ ಇಲ್ಲದ ಕಾರಣ ಹೋಗ್ಲಿಕ್ಕೂ ತುಂಬ ಸುಲಭವಾಯಿತು. ದೇವಾಲಯದ ಸುತ್ತವಿಡಿ ಹೊರಕಾಣಿಕೆಯಿಂದ ಬಂದಂತಹ ಬಾಳೆಗೊನೆಯಿಂದ ಅಲಂಕಾರ ಮಾಡಿದರು. ಹಾಗೆ ಹಲವಾರು ಬಗೆಯ ಹೂಗಳಿಂದ ಅಲಂಕಾರ ಮಾಡಿದರು. ಇದು ದೇವಾಲಯಕ್ಕೆ ಅದ್ಧೂರಿಯಾಗಿ ಆಗಮಿಸುತ್ತಿರುವ ಹೊರಕಾಣಿಕೆಯ ದೃಶ್ಯ. ಹಾಗೆ ನಾವು ಹೋದ ಸಮಯದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿರುವ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಭಜನಾ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರು. ಎಲ್ಲ ಸ್ವಯಂ ಸೇವಕರು ಕೂಡ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ರು. ಯಾರಿಗೂ ಯಾವ ತೊಂದರೆ ಆಗದಂತೆ ಕೆಲಸ ಮಾಡ್ತಿದ್ರು. ಏನೇ ಸೂಚನೆ ಕೊಡ್ತಿದ್ರು ಕಡೆಗೆ ಬೇಜಾರ ಮಾಡಿಕೊಡ್ಬೇಡಿ ಅಂತ ಒಂದು ಪದ ಹೇಳ್ತಿದ್ರು. ಹಾಗೆ ಇವರಿಗೆ ಮಾತಾಡಲಿಕ್ಕೂ ನನಗೆ ಖುಷಿ ಆಯ್ತು. ಹಾಗೆ ನಾನು ಮತ್ತು ವಿಖ್ಯಾತ್ ಕೈಕಾಲು ತೊಳೆದು ಮುಂದೆ ಸಾಗಿದ್ವಿ. ದೇವಾಲಯದ ಒಳಗಡೆ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಹಾಗೆಯೇ ಚೆಂಡೆ ವಾದ್ಯಗಳು ಭಕ್ತಿಯಲ್ಲಿ ತೇಲುವಂತೆ ಮಾಡಿತ್ತು. ಆಧ್ಯಾತ್ಮಿಕತೆಯ ವಾತಾವರಣವೇ ಸೃಷ್ಟಿಯಾಗಿತ್ತು. ಬಂದ ಭಕ್ತರೆಲ್ಲರೂ ಭಕ್ತಿಯಿಂದ ಕೈ ಮುಗಿತಾ ಇದ್ರು. ಅದರೊಂದಿಗೆ ಹೋಮ ಹವನದ ಪರಿಮಳ ಮನಸ್ಸನ್ನು ಭಕ್ತಿಯಲ್ಲಿ ತೇಲುವಂತೆ ಮಾಡಿತ್ತು. ನಂತರ ದೇವಾಲಯದ ಅಂದರೆ ಶ್ರೀ ಮದರಂತೇಶ್ವರನ ಎಡಭಾಗದಲ್ಲಿ ಇರುವಂತಹ ಮಹಾಗಣಪತಿಯ ದೇವರ ಗುಡಿ ಹತ್ರ ಹೋದೆವು. ಮಹಾಗಣಪತಿಯನ್ನು ನೋಡಲು ಹೆಚ್ಚು ಭಕ್ತರು ಸೇರಿದ್ದರಿಂದ ತುಂಬ ಹೊತ್ತು ನಮಗೆ ನಿಲ್ಲಲಿಕ್ಕೆ ಆಗಲಿಲ್ಲ. ಅಲ್ಲಿದ್ದ ಸ್ವಯಂ ಸೇವಕರು ವ್ಯವಸ್ಥೆಯ ದೃಷ್ಟಿಯಿಂದ ನಮ್ಮನ್ನು ಬೇಗ ಬೇಗ ಮುಂದೆ ಕಳಿಸಿದರು. ಹಾಗೆಯೇ ಈ ಕಡೆ ನೀವು ನೋಡುತ್ತಿದ್ದಂತೆ ಬ್ರಾಹ್ಮಣರಿಂದ ಸ್ತೋತ್ರೋಚ್ಚಾರಣೆ ಆಗುತ್ತಿತ್ತು. ಹಾಗೆಯೇ ತೀರ್ಥ ಮತ್ತು ಗಂಧ ಪ್ರಸಾದ ತೆಗೆದುಕೊಂಡು ನಾನು ಮತ್ತು ವಿಖ್ಯಾತ್ ಮುಂದೆ ಸಾಗಿದ್ವಿ. ದೇವಾಲಯದ ಎದುರಿನ ವೇದಿಕೆಯಲ್ಲಿ ಮನಸ್ಸನ್ನು ಭಕ್ತಿಯತ್ತ ಕರೆದುಕೊಂಡು ಹೋಗುವಂತಹ ಭಜನಾ ಕಾರ್ಯಕ್ರಮ ನಡೆಯುತ್ತಿತ್ತು. ಹಾಗೆಯೇ ಭೋಜನ ಶಾಲೆಗೆ ಹಾಗೂ ಉಗ್ರಾಣದ ಕಡೆಗೆ ಸಂಚರಿಸಲು ಮಧುವಾಹಿನಿ ನದಿಗೆ ಸೇತುವೆ ರೀತಿಯಲ್ಲಿ ಮಣ್ಣು ಹಾಕಿ ದಾರಿಯನ್ನು ನಿರ್ಮಿಸಲಾಗಿತ್ತು.
ಸಾಂಸ್ಕೃತಿಕ ಕಾರ್ಯಕ್ರಮದ ಹಾಗೆಯೇ ನಾನು ಮತ್ತು ವಿಖ್ಯಾತ ಉಗ್ರಾಣದ ಕಡೆಗೆ ಮುಂದೆ ಸಾಗಿದ್ವಿ. ಉಗ್ರಾಣದ ಎದುರು ಭಾಗದಲ್ಲಿ ಮಹಾಗಣಪತಿ ದೇವರು ಅತ್ಯಂತ ಸುಂದರವಾಗಿ ಶೋಭಿಸುತ್ತಿದ್ದರು. ಅಚ್ಚುಕಟ್ಟಾಗಿ ಜೋಡಿಸಿರುವ ಹೊರಕಾಣಿಕೆಯನ್ನು ಕಂಡ ಯಾವುದೇ ಭಕ್ತರು ಕೂಡ ಇದು ಹೇಗೆ ಎಂದು ಪ್ರಶ್ನೆ ಮಾಡುವಂತಿತ್ತು. ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ. ಹಾಗೆ ಚಿತ್ರೀಕರಣ ಮಾಡುತ್ತಾ ಮುಂದೆ ಸಾಗುವಾಗ ನನ್ನ ಸಹಪಾಠಿ ಸುಜಯ್ ಸಿಕ್ಕಿದ. ವಾಯ್ಸ್ ಅವ್ರು ವಿಡಿಯೋ ಮಾಡಿ ಇದ್ರ ವಾಯ್ಸ್ ತೆಗೆದು ಇದರಲ್ಲಿ ಇರೋದು, ಮತ್ತೆ ನೀನು ಸಪ್ರೇಟ್ ವಿಡಿಯೋ ನೋಡಿಕೊಂಡು ವಾಯ್ಸ್ ಹಾಗೆ ಹೊರಕಾಣಿಕೆಯಿಂದ ಬಂದಂತಹ ತರಕಾರಿಗಳನ್ನು ನೋಡಿಕೊಂಡು ಮುಂದೆ ಸಾಗಿದ್ವಿ. ನಂತರ ಭೋಜನ ಶಾಲೆಯ ಕಡೆಗೆ ಮುಂದೆ ಸಾಗಿದ್ವಿ. ಭೋಜನ ಶಾಲೆಯ ವಿಸ್ತೀರ್ಣವು ಎಲ್ಲರನ್ನೂ ಬೆರಗಾಗಿಸುವಂತಿತ್ತು. ಸುಮಾರು 5,000 ಜನರಿಗೆ ಒಮ್ಮೆಯೇ ಊಟಕ್ಕೆ ಅವಕಾಶ ಮಾಡಿಕೊಡುವಂತಹ ಹಾಲ್ ಆಗಿತ್ತದು. ಅನ್ನಪೂರ್ಣ ಭೋಜನ ಶಾಲೆಗೆ ಉತ್ತರವಾದ ಸ್ವಯಂ ಸೇವಕರು ಮಾತ್ರ ಅನ್ನಪೂರ್ಣ ಭೋಜನ ಶಾಲೆಗೆ ಸಮಯ 12 ಗಂಟೆ ಹತ್ತಿರ ಆಗಿದ್ದರೂ ಇನ್ನೂ ಸಹ ಫಲಾಹಾರದ ವ್ಯವಸ್ಥೆ ಕೊಡ್ತಾಯಿದ್ರು. ನಾನು ಮತ್ತು ವಿಖ್ಯಾತ ಈಗ ಭೋಜನ ಶಾಲೆಯಲ್ಲಿದ್ದೇವೆ. ಸುಮಾರು 3,000 ಜನರಿಗಾಗುವಷ್ಟು ಚೇರ್ಗಳನ್ನು ಅಳವಡಿಸಲಾಗಿದೆ ಇಲ್ಲಿ. ಭೋಜನಕ್ಕೆ ವ್ಯವಸ್ಥೆ ಆಗ್ತಾ ಉಂಟು, ಟೈಮ್ ಆಗಲಿಲ್ಲ. ದೇವಸ್ಥಾನ ಇಡೀ ಸುಸ್ತಾಗಿ ಹೋಗಿದೆ, ಕೈಕಾಲು ಎಲ್ಲ ನೋವಾಗ್ತಾ ಉಂಟು. ಹಾಗೆ ಬಂದು ಕೂತಳು ಅಂತ ಹೇಳಿ ಮೊದಲೇ ಇಲ್ಲಿ ಕೌಂಟ್ರ್ ಬುಕ್ ಮಾಡಿಟ್ಟದ್ದು ನಾವು.
ಸ್ವಾದಿಷ್ಟವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಾನು ಮತ್ತು ವಿಖ್ಯಾತ ರಶೀದಿ ಕೌಂಟರ್ನ ಬಳಿ ಬಂದೆವು. ಸೇವೆಯ ವಿವರ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಯಲ್ಲೂ ಲಭ್ಯವಿತ್ತು. ಇಲ್ಲಿ ಸುಮಾರು 11ಕ್ಕಿಂತ ಹೆಚ್ಚು ಕೌಂಟರ್ಗಳು ಹಾಗೂ 100ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಕಾರ್ಯನಿರ್ವಹಿಸುತ್ತಿದ್ದರು. ನಾವೀಗ ಮಧುರ ದೇವಸ್ಥಾನದ ಪ್ರಸಾದ ಕೌಂಟರಲ್ಲಿದ್ದೇವೆ. ರಶೀದಿ ಮಾಡುವಂಥ ಕೌಂಟರಲ್ಲಿ ತುಂಬ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಕೌಂಟರ್ನ ಹತ್ರನೇ ಮೆಡಿಕಲ್ ಟೀಮ್ ಅವರು ಸಹ ಕೆಲಸ ಮಾಡ್ತಿದ್ದಾರೆ. ಸುಮಾರು 100ಕ್ಕಿಂತ ಹೆಚ್ಚು ಸ್ವಯಂ ಸೇವಕರಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ನೋಡಬೇಕು ಅಂತ ಹೇಳಿದರೆ ಮಧುರ ಅಂತ ಹೇಳಿದ ಮೇಲೆ ಅಪ್ಪ ಪ್ರಸಿದ್ಧ. ಅಪ್ಪ ತಗೊಳ್ಳದೆ ಹೋಗೋದವರು ಯಾರೂ ಇಲ್ಲ ಮಧುರಿಗೆ ಬಂದ ಮೇಲೆ. ಆದರೆ ಇವತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಅಪ್ಪ ಸಿಂಗಲ್ ಆಗಿ ಕೊಡ್ತಾ ಇಲ್ಲ, ಸೆಟ್ ಆಗಿ ಕೊಡ್ತಿದ್ದಾರೆ. ಅಪ್ಪ ಪ್ರಸಾದ ಬೇಕಂತ ಹೇಳಿದರೆ 100 ರೂಪಾಯಿ ನಾವು ಸೆಟ್ ತಗೊಳ್ಬೇಕು. ಹಾಗೆ ನಾವು 2 ರಶೀದಿ ಮಾಡಿದ್ದೀವಿ. ಅಂದರೆ ಅಪ್ಪ ಯಾರಿಗೂ ಸಾಕಾಗೋದಿಲ್ಲ, ಎಲ್ಲರಿಗೆ ತುಂಬ ಪ್ರಿಯ ಅಪ್ಪ. ಹಾಗೆ ನಾವು ರಶೀದಿ ಮಾಡಿಸಿ ಈಗ ಪ್ರಸಾದ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ. ಕ್ಷೇತ್ರത്തിൽ അഷ്ടബന്ധോത്സവ തുടർച്ചയോടെ ನಂತರ ನಾನು ಮತ್ತು ವಿಖ್ಯಾತ್ ದೇವಸ್ಥಾನದ ಬಲಭಾಗದಲ್ಲಿನ ಗದ್ದೆಯಲ್ಲಿ ನಿರ್ಮಿಸಿದ 2ನೇ ವೇದಿಕೆ ಮತ್ತು 3ನೇ ವೇದಿಕೆ ಬಳಿ ಹೋದೆವು. ಉತ್ಸವದ ಆರಂಭದಿಂದಲೂ ಇಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತಿದೆ. ದೇವಸ್ಥಾನದ ಬಲಭಾಗದಲ್ಲಿರುವ ಸಣ್ಣ ಗೋಶಾಲೆ. ದೇವಸ್ಥಾನಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಕಾಣದ ಕಾರಂಜಿ ಈಗ ಕಾಣಿಸಿತು. ಸದಾ ದೇವಸ್ಥಾನದ ಸೇವೆ ಮಾಡುತ್ತಾ ಬರುತ್ತಿರುವ ಸಂಘಶಕ್ತಿ ಎಂಬ ಸಂಘಟನೆ ಗಳಿಸಿದ ಪ್ರಶಸ್ತಿಯ ಒಂದು ನೋಟ. ವ್ಯವಸ್ಥೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾಯಿದ್ದೇವೆ. ಈಗ ಭಕ್ತರಿಗೆ ಒಳಾಂಗಣವನ್ನು ಪ್ರವೇಶಿಸ್ತಾ ಇದ್ದೀವಿ.